ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ತಪ್ಪು ನಮ್ದು. ನಾವು ವಿಜೇಂದ್ರ ಗುರುಗಳು, ಸುಧೀಂದ್ರ ಗುರುಗಳು ಬೆಟ್ಟದಷ್ಟು ಇವನ್ ಮೇಲೆ ವಿಶ್ವಾಸ ಇಟ್ಕೊಂಡಿದ್ವಲ್ಲ, ಅದು ನಾವು ಮಾಡಿದ ತಪ್ಪು. ಉಪವಾಸ ಮಾಡು ಅಂತ ಹೇಳೋದು ಹೊಟ್ಟೆ ಕಟ್ಟಕ್ಕಲ್ಲ, ಹಸಿವನ್ನ ಗೆಲ್ಲೋಕೆ. ಏಕಾದಶಿ ನಮಗೆ ಸಂಯಮ, ತಾಳ್ಮೆನ ಕಲಿಸ್ಕೊಡುತ್ತೆ. ಸಂಯಮ ಇದ್ ಕಡೆ ಶ್ರೀಹರಿ ನಿಲ್ಲಿಸ್ತಾನೆ. ಅದಕ್ಕೋಸ್ಕರ ಏಕಾದಶಿ ಉಪವಾಸ ಮಾಡ್ಬೇಕು ಅಂತ ಹೇಳಿರ್ಲಿಲ್ಲ ನಿನ್ಗೆ? ಇಲ್ಲ, ಇನ್ನು ನನ್ನಿಂದ ಸಹಿಸಕ್ಕಾಗಲ್ಲ. ನಿನ್ನಿಂದ ನಾನಿದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ದಾರಿ ಆಗಿ ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಇವತ್ತು ಇಡೀ ರಾತ್ರಿ ನೀನು ಮನೆ ಒಳಗಡೆ ಬರೋ ಹಾಗಿಲ್ಲ, ಹೊರಗೆ ಇರಬೇಕು. ಏನ್ ಹೇಳ್ತೀರಿ? ನಡೀರಿ ಒಳಗೆ. ತಿಮ್ಮಣ್ಣ, ನಿನ್ ಮಗ ಪುಟಕ್ಕಿಟ್ಟ ಚಿನ್ನ ಕಣಪ್ಪ. ಅವನ್ ಮನ್ಸು ಎಷ್ಟು ಮೃದು ಅಂತೀಯ. ನಿನಗೆ ಗೊತ್ತಲ್ಲಪ್ಪ, ನನ್ನ ಮಗ ಈಗ ಬರ್ತಾನೆ ಆಗ ಬರ್ತಾನೆ ಅಂತ ಶಬರಿ ಥರ ಕಾಯ್ತಾನೆ ಇದ್ದೀನಿ. ವ್ರತ, ಉಪವಾಸ, ದೇವರ ಸೇವೆ ಎಲ್ಲಾನು ಮಾಡಿದೆ, ಆದರೂ ನನ್ನ ಮಗ ಬರಲೇ ಇಲ್ಲ. ಆದ್ರೇನಂತೆ ಇವತ್ತು ನಿನ್ ಮಗ ನನ್ನ ಮನೆಗೆ ಬಂದ. ಸಾಕ್ಷಾತ್ ಆ ಶ್ರೀರಾಮಚಂದ್ರನೇ ದರ್ಶನ ಕೊಟ್ಟಂಗಾಯ್ತಪ್ಪ. ನಿನ್ ಮಗ ನಮ್ಮಂತವ್ರ ಹೃದಯದ ಭಾರನ ಇಳಿಸೋಕೆ ಅಂತಾನೆ ಬಂದಿದ್ದಾನಪ್ಪ. ಇವತ್ತೇನಾಯ್ತು ಗೊತ್ತಾ? ಜನಸಾಮಾನ್ಯರ ಕಷ್ಟಗಳನ್ನು ಪರಿಹರಿಸುವುದೇ ಅವನ ಕಾಯಕ. ಅಜ್ಜಿ, ಅಜ್ಜಿ ಏನಾಯ್ತು? ತುಂಬಾ ಸುಸ್ತಾಗ್ತಿದ್ಯಾ? ನೀರು ಇಲ್ಲ, ಇರಿ, ನೀರು ತರ್ತೀನಿ. ಬೇಡಪ್ಪ, ಇವತ್ತು ಏಕಾದಶಿ, ನೀರು ಕುಡಿಯಲ್ಲಪ್ಪ. ನಿಮ್ದೊಳ್ಳೆ ಹಠ ಆಯ್ತಲ್ಲ. ಹಾ, ಇದನ್ ತಿನ್ನಿ, ಶಕ್ತಿ ಬರುತ್ತೆ. ಅಯ್ಯೋ, ಎಲ್ಲಾದ್ರೂ ಉಂಟ ಮಗ? ನನಗ್ ಬುದ್ಧಿ ಬಂದಾಗಿಂದ ನಿಟ್ಟು ಉಪವಾಸ ಮಾಡ್ಕೊಂಡು ಬಂದಿರೋಳು ಈ ಹಣ್ಣನ್ ತಿಂದು ಯಾವ ನರ್ಕಕ್ಕೆ ಹೋಗ್ಲಿ ಮಗ? ಅಜ್ಜಿ, ದೇಹ ಇದ್ರೇನೆ ಜೀವ, ಜೀವನ, ಆತ್ಮ, ಆಧ್ಯಾತ್ಮ ಎಲ್ಲದಕ್ಕೂ ಮೂಲ ದೇಹನೇ ಅಜ್ಜಿ. ನೋಡಿ, ನೀವು ತುಂಬಾ ಸುಸ್ತಾಗಿದ್ದೀರಾ, ನಿಮ್ಗೆ ಶಕ್ತಿ ಬೇಕೇ ಬೇಕು. ಇದನ್ ತಿನ್ನಿ. ಬೇಡ ಮಗ, ಏಕಾದಶಿ ದಿನ ಹಣ್ಣು ತಿಂದೆ ಅಂತ ಅಗ್ರಾರ್ದವ್ರಿಗೆ ಗೊತ್ತಾದ್ರೆ ನನ್ನ ಕೀಟಕ್ಕಿಂತ ಕಡೆಯಾಗಿ ನೋಡ್ತಾರೆ. ಇಲ್ಲಿ ಯಾರೂ ಇಲ್ಲ, ತಿನ್ನಿ. ನೋಡಿ, ನೀವು ಇಷ್ಟೊಂದು ಆತಂಕ ಮಾಡ್ಕೋತೀರಾ ಅಂದ್ರೆ ನಾನು ಯಾರಿಗೂ ಹೇಳಲ್ಲ, ಹಣೆ ಮಾಡ್ತೀನಿ. ಇಲ್ಲಿ ನಿನಗ್ ಮಾತು ಕೊಟ್ಟಿದ್ದಾನೆ, ಅಲ್ಲಿ ನನಗ್ ಮಾತು ಕೊಟ್ಟಿದ್ದಾನೆ. ಇಬ್ಬರ ಆಣೆ ಮಧ್ಯೆ ಸಿಕ್ಕಾಕೊಂಡು ವೆಂಕಟನಾಥ
ಮೌನವಾಗ್ಬಿಟ್ಟಿದ್ದಾನೆ. ನನ್ನ ಪ್ರತಿಷ್ಠೆ ಉಳಿಸ್ಕೊಬೇಕನ್ನೋ ಕಾರಣಕ್ಕೆ ನಾನು ಸತ್ಯ ಹೇಳಲಿಲ್ಲ ಅಂದ್ರೆ ನನಗೋಸ್ಕರ ಇಷ್ಟೆಲ್ಲ ಮಾಡಿರೋ ಈ ಮಗುಗೆ ಅನ್ಯಾಯ ಮಾಡ್ದಂಗಾಗುತ್ತೆ. ಇವನ್ಗೆ ಈ ಸಿಹಿ ಉಂಡೆ ಕೊಟ್ಟು ಹೋಗೋಣ ಅಂತ ಬಂದೆ, ಆದ್ರೆ ಇಲ್ಲಿ ಇವನ್ಗೆ ಅಗ್ನಿ ಪರೀಕ್ಷೆನೇ ನಡೀತಾ ಇದೆ. ಮಗನೇ, ಸತ್ಯ ತಿಳಿದೆ, ದುಡುಕ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅಯ್ಯೋ ಅಪ್ಪ, ಏನ್ ಮಾಡ್ತಿದ್ದೀರಾ ನೀವು? ನಾನೇನೇ ಮಾಡಿದ್ರು ಅದ್ ನೀವು ಕಲ್ಸಿರೋ ಪಾಠ ಅಪ್ಪ. ಕೆಲವೊಮ್ಮೆ ನಾವ್ ಹೇಳೋ ಸತ್ಯದಿಂದ ಒಬ್ರಿಗೆ ತೊಂದರೆ ಆಗುತ್ತೆ ಅಂದ್ರೆ ಮೌನವಾಗಿರೋದೇ ಶ್ರೇಷ್ಠ ಅಂತ ನೀನೇ ಹೇಳ್ಕೊಟ್ಟಿದ್ದಲ್ಲಪ್ಪ. ಉಪವಾಸ ಮುರಿದಿದ್ರಿಂದ ಸಾವಿತ್ರಮ್ಮಜ್ಜಿಗೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ನಾನ್ ಸತ್ಯ ಹೇಳಲಿಲ್ಲ ಅಪ್ಪ. ಸಮಾಧಾನ ಮಾಡ್ಕೊಳ್ಳಿ, ಯಾಕೆ ಇಷ್ಟೊಂದು ಭಾವುಕರಾಗ್ತಿದ್ದೀರಾ? ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ. ಒಬ್ಬ ತಂದೆಯಾಗಿ ಪ್ರಾಮಾಣಿಕವಾಗಿ ಮಕ್ಕಳನ್ನ ತಿದ್ದಿ ಬುದ್ಧಿ ಹೇಳೋದು ನಿಮ್ ಕರ್ತವ್ಯ. ನೀವ್ ಅದನ್ನೇ ಮಾಡಿದೀರಾ. ನೀವಿಷ್ಟೊಂದು ಹತಾಶರಾಗಿರೋದನ್ನ ನೋಡಿದ್ರೆ ಏನಾಗ್ಬಿಡತ್ತೋ ಅಂತ ನಂಗೆ ಭಯ ಆಗತ್ತೆ. ಹೌದು ತಿಮ್ಮಣ್ಣ, ನೀನೇ ಬಂಗಾರ ಅಂದ್ರೆ ನಿನ್ ಮಗ ಗುಣದಲ್ಲಿ ನಿನ್ನನ್ನು ಮೀರಿಸ್ತಾನೆ. ಇಂಥ ಮಗನ್ ಪಡೆದಿದ್ಕೆ ಸಂತೋಷ ಪಡು. ತಗೋ. ಅಜ್ಜಿ, ಏಕಾದಶಿ ದಿವಸ ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ? ವೆಂಕಟನಾಥ, ನೀನಿವತ್ತು ಹಸುವನ್ನಷ್ಟೇ ಗೆದ್ದಿಲ್ಲ, ಜನರ ಮನಸ್ಸನ್ನ ಗೆದ್ದಿದ್ಯಾ, ಅವ್ರ ಹೃದಯ ಗೆದ್ದಿದ್ಯಾ. ಜನರನುರಾಗಿ ಜನರಲೆ ಸಾಗಿ ನೀನಲ್ಲವೇ ನೀನಲ್ಲವೇ ಅರಿವಿನ ಗುರಿಕಾರ ಮೋಕ್ಷಕ್ಕೆ ಪರಿಹಾರ ನೀನಲ್ಲವೇ